ಅಲ್ಲಂ ಪ್ರಭು ಅವರೇ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಹಣ ಮನುಷ್ಯನಿಗೆ ಭಾಳ ಮುಖ್ಯ ಖರೆ. ಹಣ ಗಳಿಸ್ಲಿಕ್ಕೆ ಭಾಳ ದೊಡ್ಡ ಉನ್ನತವಾದ ಪದವಿ ಇರಬೇಕು, ವಿದ್ಯೆ ಇರಬೇಕು, ಅಷ್ಟು ಸ್ಥಾನಮಾನ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಸಾಮಾನ್ಯರು ಕೂಡ ಹಾಗೆ ಹಣವನ್ನು ಗಳಿಸ್ಬೋದು, ಹಣ ಗಳಿಸುವ ಮಾರ್ಗವನ್ನು ತಿಳಿಸ್ಬೋದು ಅನ್ನೋದನ್ನು ನೀವು ನಿಮ್ಮ ವ್ಯಾಪಾರೋದ್ಯಮದ ಮೂಲಕ ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯದ ಪ್ರಭಾವ ಹೇಗಿತ್ತು? ಯಾಕೆ ನಿಮಗೆ ಈ ಉದ್ಯಮಕ್ಕೆ ಬರ್ಬೇಕಂತ ಆಸಕ್ತಿ ಬಂತು? ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿ ಏನೇನು ಅನುಭವಗಳನ್ನು ಕಂಡ್ರಿ ಅನ್ನೋದನ್ನು ಹೇಳಿದರೆ ಇತರರಿಗೆ ಅದು ಖಂಡಿತ ಪ್ರೇರಣೆ ಆಗ್ತದೆ. ಸರಿ ಸರ್, ಧನ್ಯವಾದಗಳು. ನಾನು ಹೆಸರು ಅಲ್ಲಂ ಪ್ರಭು. ಆದರೆ ಆ ಹೆಸರು ಬರ್ಲಿಕ್ಕೆ ಕಾರಣ ಏನಂತಂದರೆ ನಮ್ಮ ಶರಣ ಸಂಸ್ಕೃತಿ. ಅದಕ್ಕೆ ನಮ್ಮ ಹಿರಿಯರು, ತಂದೆ ತಾಯಿಯಂದರು ಸುಮಾರು 44 ವರ್ಷಗಳ ಹಿಂದೆಯೇ ನನ್ನ ಹೆಸರು ಅಲ್ಲಂ ಪ್ರಭು ಅಂತಿಟ್ಟರು. ಯಾಕಂದರೆ ಆವಾಗ ಆ ಒಂದು ಶರಣ ಸಂಸ್ಕೃತಿಯ ವಾತಾವರಣದಲ್ಲಿ ನಮ್ಮ ಕುಟುಂಬ ನಡೀತಾ ಇರೋದರಿಂದ ಆ ಒಂದು ಹೆಸರನ್ನು ಕೊಟ್ಟರು. ನಾನು ಇಡೀ ಈ ಎಲ್ಲ ಕಾರ್ಯಗಳ ಹಿಂದೆ, ಆ ಯಶಸ್ಸಿನ ಹಿಂದೆ ಆ ಹೆಸರು ಕೂಡ ಒಂದು ಕಾರಣ ಅಂತ ನಾನು ಹೇಳ್ಬೋದು. ಅಲ್ಲಮ ಪ್ರಭು ವೈರಾಗ್ಯ ಮೂರ್ತಿಯಾಗಿದ್ದ, ವ್ಯವಹಾರ ಮೂರ್ತಿ ಆಗಿರಲಿಲ್ಲ. ಆದ್ರೆ ನೀವು ವ್ಯವಹಾರ ಮೂರ್ತಿಯಾಗಿ ಬೆಳೆದಿದ್ದೀರಿ. ಶರಣ ಪ್ರಭಾವ ಇತ್ತು ನಿಜ, ಆದರೆ ಪ್ರಭುವಿನ ಹಾಗೆ ನೀವು ಆ ಸ್ಥಾನದಲ್ಲಿದ್ದೀರಿ. ಅದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಬಸವಾದಿ ಶರಣರ ಮೌಲ್ಯಗಳ ಪ್ರಭಾವ ಇತ್ತಲ್ಲ, ಅದು ನಿಮಗೆ ಯಾವ ಯಾವ ಪಾಯಿಂಟ್ ನಿಮಗೆ ಅಲ್ಲಿ ಭಾಳ ಇಷ್ಟ ಆಯಿತು, ಅದನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಂತ ಅನ್ನಿಸ್ತು? ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಇವಾಗ ನಾವು ಏನು ನುಡಿತೇವೋ ಅದನ್ನು ನಡಿಬೇಕು, ನಾವೇನು ನಡಿತೇವೋ ಅದನ್ನೇ ನುಡಿಬೇಕು ಅನ್ನುವಂಥ ಒಂದು ಮಾತೇನಿದೆ ಅಂತಂದರೆ, ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿಸ್ಕೊಂಡಾಗ ಇದೆಲ್ಲವೂ ಸಾಧ್ಯವಾಯಿತು. ಬಹಳಷ್ಟು ಜನ ಆ ಪರಿಸರದಲ್ಲಿ ಬೆಳೀತಾರೆ, ವಚನಗಳನ್ನು ಓದ್ತಾರೆ, ಲಿಂಗಾಯತ ಧರ್ಮ ಅರ್ಥ ಮಾಡ್ಕೊಳ್ತಾರೆ. ಆ ನಡೆನುಡಿ ವಿಷಯ ಇದೆಯಲ್ಲ, ಬಾಯಿಲಂದಷ್ಟು ಸುಲಭ ಅಲ್ಲ. ಅದು ಸನ್ಯಾಸಿಗಳಿಗೆ ಯತಿಗಳಿಗೆ ಸಾಧ್ಯ ಆಗಿಲ್ಲ. ಆದರೆ ನಿಮಗೆ ಯಾಕದು ಸಾಧ್ಯ ಆಯಿತು? ಯಾಕದು ಪ್ರಭಾವ ಬೀರಿತು? ಸಹವಾಸ ಸಂಘ ಅಂತಾರಲ್ಲ, ಸಹವಾಸ ಪ್ರಭಾವ ಪ್ರಭಾವ ಯಾವ ರೀತಿಯಾಗಿ ಸಹವಾಸ ನಮ್ಮ ಜೊತೆ ಇರುತ್ತೋ, ಆ ಒಂದು ಪ್ರಭಾವ ಹೆಂಗಿರುತ್ತೋ ಅದ್ರ ಮೇಲೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಏನಂತಂದರೆ, ನಾವು ಈ ಒಂದು ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಜರುಗತಕ್ಕಂಥ ಶರಣ ಕಮ್ಮಟ ಕಾರ್ಯಕ್ರಮ, ಇವಾಗ ಅದು ಅನುಭವ ಮಂಟಪ ಉತ್ಸವ ಆಗಿ ಕೂಡ ಪ್ರಖ್ಯಾತಿ ಪಡೆದಿದೆ. ಸುಮಾರು 45ನೇ ಶರಣ ಕಮ್ಮಟ ಈ ಸರಿ ಇರೋದು. ನನ್ನ ವಯಸ್ಸು ಹೆಚ್ಚು ಕಮ್ಮಿ 45. ನಾನು ಹುಟ್ಟಿದಾಗ ಪ್ರಾರಂಭ ಆಗಿರ್ತಕ್ಕಂಥ ಶರಣ ಕಮ್ಮಟ, ಅಲ್ಲಿಂದ ಇಲ್ಲಿ ತನಕ ಒಂದೂ ಶರಣ ಕಮ್ಮಟ ನಮ್ಮ ತಂದೆ ತಾಯಂದಿರು ಮಿಸ್ ಮಾಡಿಲ್ಲ, ನಮ್ಮನ್ನು ಮಿಸ್ ಮಾಡಿಕೊಟ್ಟಿಲ್ಲ. ಅಂದರೆ ನಾವು ಹಾಕಿಕೊಟ್ಟಿರ್ತಕ್ಕಂಥ ಶರಣ ಸಂಸ್ಕೃತಿಯ ಮಾರ್ಗ ಅದರಲ್ಲಿ ನಡಿಬೇಕಾದರೂ ಕೂಡ ಮೇಲಿಂದ ಮೇಲೆ ಅದರ ಪ್ರಭಾವ ಮತ್ತೆ ಮತ್ತೆ ಆಗ್ತಾ ಇರಬೇಕು. ಅದಕ್ಕೆ ಅಲ್ಲಿ ಹೋಗಿ ಬಂದಾಗ ಒಳ್ಳೊಳ್ಳೆ ಸ್ನೇಹಿತರ ಪರಿಚಯ ಆಯಿತು, ಒಳ್ಳೊಳ್ಳೆ ಶರಣ ಜೀವಿಗಳ ಪರಿಚಯ ಆಯಿತು. ಅವರೆಲ್ಲರ ಒಂದು ಪ್ರಭಾವಕ್ಕೆ ಒಳಗಾಗಿ ಸತ್ಯ ಮಾರ್ಗದಲ್ಲಿಯೇ ನಡಿಬೇಕು ಅನ್ನುವಂಥ ಒಂದು ಆಶಯ ಮೂಡಿ, ಆ ನಿಟ್ಟಿನಲ್ಲಿ ನಾನು ಒಂದು ಒಳ್ಳೆಯ ಶರಣ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿತಾ ಬಂದಂಗೆ ಈ ಒಂದು ಸಾಧನೆ ಸಾಧ್ಯ ಆಯಿತು. ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಡಿ.ಎಡ್ ಅಥವಾ ಟಿ.ಸಿ.ಎಚ್ಗೆ ಮೊಟಕುಗೊಳಿಸಿದ್ರಿ. ಯಾಕೆ ಹೆಚ್ಚಿನ ವ್ಯಾಸಂಗ ಮಾಡ್ಬೇಕಂತ ನಿಮ್ಗೆ ಅನಿಸ್ಲಿಲ್ಲೇನು? ಇಲ್ಲ, ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ನಂದು ಪ್ರೈಮರಿ ಹೈಸ್ಕೂಲೆಲ್ಲ ಚೆನ್ನಾಗಾಯಿತು. ಆದರೆ ನಾನು LKGಯಿಂದ PUCವರೆಗೆ ಮ್ಯಾಥ್ಸ್ ಒಂದರಲ್ಲೇ ಟಾಪ್. ಬೇರೆ ಸಬ್ಜೆಕ್ಟ್ ನನಗೆ ತಲೆಗೆ ಹತ್ತಿದ್ದಿಲ್ಲ ಅಷ್ಟಾಗಿ. ಅದಕ್ಕೆ ಮೂಲ ಕಾರಣ ಅಂತಂದರೆ ನವೋದಯ ಕೋಚಿಂಗ್. ನವೋದಯ ಕೋಚಿಂಗಲ್ಲಿ ಟ್ಯಾಲೆಂಟಿಗೆ ಸಂಬಂಧಪಟ್ಟಿದ್ದ ಒಂದು ಸಬ್ಜೆಕ್ಟ್ ಇರ್ತದೆ, ಮತ್ತು ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಇರ್ತದೆ. ಅದಕ್ಕೆ ಅವೆರಡೂ ಸಬ್ಜೆಕ್ಟ್ಗಳಲ್ಲಿ ನಮ್ಮ ಸಿದ್ದಣ್ಣ ಮಣ್ಣೂರ್ ಅಂತಿದ್ರು ಸಿಂದಗಿಯಲ್ಲಿ, ಅಲ್ಲಿ 2 ವರ್ಷ ನಾನು ನವೋದಯ ಕೋಚಿಂಗ್ ಉಳಿದಿದ್ದೆ. ಅಲ್ಲಿಂದ ನನ್ನ ವಿದ್ಯಾಭ್ಯಾಸದ ಶೈಲಿ ಬದಲಾವಣೆ ಆಯಿತು. ಆವಾಗ ಆ ಮ್ಯಾಥ್ಸ್ನಲ್ಲಿರ್ತಕ್ಕಂಥ ಆಸಕ್ತಿ ನನ್ನನ್ನು ಈ ಉದ್ಯಮ ಕ್ಷೇತ್ರಕ್ಕೆ ಬರುವಂತೆ ಅಟ್ರ್ಯಾಕ್ಟ್ ಮಾಡಿತು.